ಯಾವಾಗಲೂ ನೀವು ಸಿಕ್ಕಾಗ ಏನಾದರೂ ಕೇಳಬೇಕು ಅಂತ ಅಂದ್ಕೊಳ್ತೀವಿ, ಆದರೆ ಅದಾಗದೇ ಇಲ್ಲ. ನಿಮ್ಮ ಮಾತು ಕೇಳ್ತಾ ಕೇಳ್ತಾ ಹಾಗೆ ಮೂಕರಾಗ್ಬಿಡ್ತೀವಿ. ಅದಕ್ಕೆ ಇವತ್ತು ನಾವು ಮೊದಲು ಮಾತಾಡ್ತೀವಿ. ನಮ್ಮದು ಒಂದಿಷ್ಟು ಪ್ರಶ್ನೆಗಳಿವೆ, ಅದಕ್ಕೆ ನೀವು ಉತ್ತರಿಸಿ ಆಮೇಲೆ ನೀವು ಮಾತಾಡಿ. ಮನುಷ್ಯ ಯಾವತ್ತೂ ಈ ಪ್ರಶ್ನೆಗಳಿಂದ ಮುಕ್ತನಾಗೋದೇ ಇಲ್ಲ. ಮನುಷ್ಯನ ಪ್ರಶ್ನೆಗಳಿಗೆ ಕೊನೆನೇ ಇಲ್ಲ. ಪ್ರಶ್ನೆ ಅಜ್ಞಾನ, ದಾಹದ ಸಂಕೇತ, ಅಪೂರ್ಣತೆಯ ಲಕ್ಷಣ. ಬಂದಿದ್ದನ್ನ ಬಂದ ಹಾಗೆ ಸ್ವೀಕರಿಸೋ ಮನೋಭಾವದ ಅಭಾವವೇ ಈ ಪ್ರಶ್ನೆಗಳು. ಯಾರಿಗೆ ದೈವದಲ್ಲಿ ಪರಿಪೂರ್ಣ ನಂಬಿಕೆ ಇರುತ್ತೋ ಅವರ ಮನಸ್ಸಿನಲ್ಲಿ ಇಂಥ ಪ್ರಶ್ನೆಗಳು ಬರೋದಿಲ್ಲ. ಉತ್ತರವಾಗಿ ನಮ್ಮ ಜೊತೆ ದೈವವಿದೆ ಅನ್ನೋ ನಂಬಿಕೆ ಇರುತ್ತೆ. ಆ ನಂಬಿಕೆ ಅವ್ರನ್ನ ಕಾಯುತ್ತೆ. ಪ್ರಶ್ನೆಗಳು ಹುಟ್ಟಿದಷ್ಟು ಅನುಮಾನಗಳು ಹೆಚ್ಚಾಗ್ತಾನೆ ಹೋಗ್ತಾ ಇರುತ್ತೆ. ಪ್ರಶ್ನೆಗಳ ಸಂಖ್ಯೆ ಕ್ಷೀಣಿಸೋದಿಲ್ಲ. ನಿಮ್ಮ ಈಗಿನ ಪರಿಸ್ಥಿತಿ ಏನು, ನಿಮ್ಮ ಮನಸ್ಥಿತಿ ಏನು, ಗೊಂದಲಗಳು, ಮುಖ್ಯವಾಗಿ ನಿಮ್ಮ ಸಮಸ್ಯೆಗಳು ಏನು ಅನ್ನೋದು ನನಗೆ ಅರ್ಥ ಆಗತ್ತೆ. ಚಿಂತೆ ಮಾಡಬೇಡಿ, ಸದ್ಯದಲ್ಲೇ ನಿಮ್ಮ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಗುತ್ತೆ. ನಿಮ್ಮ ಎಲ್ಲ ಸಮಸ್ಯೆಗಳಿಗೂ ಪರಿಹಾರನೂ ಸಿಗುತ್ತೆ. ಪ್ರಶ್ನೆಗಳನ್ನ ಪ್ರಶ್ನೆಯಾಗೇ ಬಿಡಿ, ಉತ್ತರ ತಾನಾಗೇ ಸಿಗುತ್ತೆ. ಸಮುದ್ರದಲ್ಲಿ ಮುತ್ತು ಸಿಕ್ಕಿದಾಗ ಆರಿಸ್ಕೋಬೇಕೇ ಹೊರತು ಮುತ್ತಿಗಾಗಿ ಶೋಧ ಮಾಡಬಾರ್ದು. ನೀವೀಗ ಮದುವೆ ಆಗಿರೋ ನವದಂಪತಿಗಳು ಈ ಬಂಗಾರದ ದಿನಗಳನ್ನ ಆನಂದಿಸಿ. ನಿಮಗೇ ಗೊತ್ತಿಲ್ಲದೆ ನಿಮ್ಮ ಮದುವೆ ಸಕಲ ವೈಭೋಗದಿಂದ ನಡೆದಿದೆ ಅಂದರೆ ಅದು ವಿಧಿಪೂರಕ. ಪ್ರಶ್ನೆ ಮಾಡದೆ ಅನುಭವಿಸಿ, ಎಲ್ಲ ಸರಿ ಹೋಗುತ್ತೆ. ಅದು ಹೇಗೆ ಸರಿ ಹೋಗುತ್ತೆ? ಈ ಮದುವೆ ಕಾರಣದಿಂದ ನಮ್ಮಿಬ್ರನ್ನು ಆಚೆ ಹಾಕಿದ್ದಾರೆ. ಇರೋಕ್ ಸೂರಿಲ್ಲ, ಆಹಾರ ಇಲ್ಲ, ಇಂಥ ಪರಿಸ್ಥಿತಿ ಬಂದು ತಲುಪಿದೀವಿ. ಚಿಂತಿಸ್ಬೇಡ, ಅಮ್ಮನವರಿದ್ದಾರೆ. ಇದೆಲ್ಲ ವಿಧಿ ಸಂಕಲ್ಪ ಬಂಗಾರಿ. ನಿಮ್ಮಿಂದ ಪೂರ್ಣವಾಗಬೇಕಾಗಿರೋ ಅನೇಕ ಕರ್ತವ್ಯಗಳು ನಿಮಗಾಗಿ ಕಾಯ್ತಿವೆ. ನಿಶ್ಚಿಂತೆಯಿಂದ ಇರಿ. ಅಮ್ಮನವರ ಸಂಕಲ್ಪದಂತೆ 3 ಕ್ಷೇತ್ರಗಳ ಭೇಟಿಯಾಗಬೇಕು. ಒಂದ್ ನಿಮಿಷ. ಏನು ಬೇಗ ಹೇಳು, ಬೇಕಾದಷ್ಟು ಕೆಲಸಗಳಿದೆ ನನಗೆ. ಅಲ್ಲ ರೀ, ಮಾವ ಹೇಗಿದ್ದಕ್ಕಿದ್ದ ಹಾಗೆ ಒಪ್ಕೊಂಡ್ರು? ಮೊನ್ನೆ ತಾನೇ ಚಂದ್ರಧರನ್ ಜೊತೆ ಮದುವೆ ಆಗ್ಲಿಲ್ಲ ಅಂತ ಅನ್ನ ನೀರು ಬಿಟ್ಟು ಮೌನ ವ್ರತ ಕೂತಿದ್ರು. ಈಗ ಹೇಗ್ ಬದಲಾದ್ರು? ಅದನ್ನ ನಿನ್ನ ಅಪ್ಪನ್ ಕೇಳು. ನಿಂಗೆ ಗೊತ್ತಿಲ್ವಾ, ಅಪ್ಪ ಏನೇ ಮಾಡಿದ್ರು ಅದಕ್ಕೊಂದು ಅರ್ಥ ಇರುತ್ತೆ. ನಾವದನ್ನ ಪ್ರಶ್ನಿಸೋದಕ್ಕಿಂತ ಅದನ್ನ ಅನುಸರಿಸೋದು ವಾಸಿ. ನಾನ್ ಯಾವಾಗ ಅವ್ರ ಮಾತು ಮೀರಿದ್ದೀನಿ ಹೇಳಿ? ಆದ್ರೂ ಇದ್ದಕ್ಕಿದ್ದ ಹಾಗೆ ಈ ಬದಲಾವಣೆ ಹೇಗೆ ಅಂತ ಅರ್ಥ ಆಗ್ತಾ ಇಲ್ಲ. ಅಪ್ಪನಿಗೆ ದಿವ್ಯ ದೃಷ್ಟಿ ಇದೆ. ಅವ್ರ ದೃಷ್ಟಿಗೆ ಅದೇನು ಗೋಚರಿಸಿದೆಯೋ ನಾವದನ್ನು ಪ್ರಶ್ನಿಸಿದ್ರೆ, ಹುಡುಕಿದ್ರೆ ನಮ್ಗೆ ಅರ್ಥವೂ ಆಗಲ್ಲ. ನಮಗೇನು, ನಮ್ಮ ಮಗಳು ಅಳಿಯ ಬರ್ತಿದ್ದಾರೆ, ನಮ್ಮ ಮಗಳು ಅವಳು ಇಷ್ಟಪಟ್ಟವನ್ನ ಮದುವೆ ಆಗಿದ್ದಾಳೆ, ಅದಕ್ಕೆ ಖುಷಿ ಪಡೋಣ. ನಿಜ ರೀ, ಎಷ್ಟು ಹೆಣ್ಮಕ್ಳಿಗೆ ಈ ಥರ ಅದೃಷ್ಟ ಸಿಗತ್ತೆ ಹೇಳಿ? ನಮ್ಮ ಜಾಜಿ ನಿಜವಾಗ್ಲೂ ಅದೃಷ್ಟವಂತೆ. ಅಂತೂ ನಮ್ಮ ಮನೆ ಮತ್ತೆ ನಂದಗೋಕುಲ ಆಯ್ತು. ಆಗಿಲ್ಲ ರೀ. ಯಾಕೆ ಹಾಗಂತೀಯ? ಮನೆಯವರೆಲ್ಲ ಒಟ್ಟಿಗೆ ಕೂಡಿ ಬಾಳಿದ್ರೆ ನಂದಗೋಕುಲ ತಾನೆ. ಒಂದಾಗ ಬಾಳಿದ್ರೆ ಮಾತ್ರ ಅಲ್ಲ, ಮನಸ್ಸುಗಳು ಒಂದಾದ್ರೆ ನಂದಗೋಕುಲ ಆಗತ್ತೆ. ಈ ಮನೆಯಲ್ಲಿ ಅದು ಸಾಧ್ಯ ಇಲ್ಲ ಬಿಡಿ. ಯಾಕಂತ ಮಾತಾಡ್ತೀಯ ಇಂಥ ಶುಭ ಸಂದರ್ಭದಲ್ಲಿ? ತಲೆ ಕೆಟ್ಟಿದ್ಯಾ ನಿಂಗೆ? ಅಮ್ಮನ್ ನೋಡಿದ್ರಲ್ಲ, ಅವ್ರಿಗೆ ಮೊದಲಿಂದ ಜಾಜಿ ಅಂದರೆ ಅಷ್ಟಕ್ಕಷ್ಟೆ. ಈಗ ಹಸೆ ಮನೆಯಿಂದ ಎದ್ದು ಹೋಗಿ ಮದುವೆ ಮಾಡ್ಕೊಂಡಿದ್ದಾಳೆ. ಈಗ ಅವಳು ಬಂದರೆ ಏನೇನು ಕಾದಿದ್ಯೋ. ಜಾಜಿ ಬಂಗಾರಿ ಬರೋದಕ್ಕೆ ಅಪ್ಪ ಅಮ್ಮ ಇಬ್ಬರು ಒಪ್ಕೊಂಡಿದ್ದಾರೆ. ಒಪ್ಕೊಂಡಿದ್ದಾರೆ.
ಇಲ್ಲ ಅಂತ ಹೇಳ್ತಾ ಇಲ್ಲ, ಆದರೆ ಅವ್ರಿಗೆ ಯಾಕೋ ಸಮಾಧಾನ ಇದ್ದ ಹಾಗಿಲ್ಲ. ಅದ್ರ ಬಗ್ಗೆ ಯಾಕೆ ಯೋಚನೆ ಮಾಡ್ಬೇಕು ಹೇಳು? ನಾಳೆ ಬರೋ ಕಷ್ಟಕ್ಕೆ ಇವತ್ತೇ ಯಾಕೆ ಕಣ್ಣೀರು ಹಾಕಬೇಕು? ಅದ್ರ ಯೋಚನೆ ಆಮೇಲೆ ಮಾಡೋಣ. ಹೋಗಿ ಎಲ್ಲ ಸಿದ್ಧತೆ ಮಾಡ್ಕೋ. ಅಡುಗೆ ಏನು ಮಾಡ್ತಿದ್ಯಾ? ವಿಶೇಷವಾಗಿ ಏನಾದರೂ ಮಾಡು. ಮೊದಲನೇ ಸರ್ತಿ ಮಗಳು ಅಳಿಯ ಬರ್ತಾ ಇದ್ದಾರೆ. ಅದನ್ನ ನೀವು ಹೇಳ್ಕೊಡ್ಬೇಕಾ ನನಗೆ? ಭರ್ಜರಿ ಸಿಹಿ ಊಟ ತಯಾರು ಮಾಡ್ತಾ ಇದ್ದೀನಿ. ರೀ, ಒಂದು ಮಾತು. ಏನು ಹೇಳು ರಾಜಲಕ್ಷ್ಮಿ? ನಮ್ಮ ಮಾತನ್ನ ಅಲಕ್ಷ್ಯ ಮಾಡಿ ಆ ಚಪ್ಪಲಿ ಕಾಯಿನ ಜೊತೆ ಓಡೋದ್ಲಲ್ಲ, ಮತ್ತೆ ಅವಳನ್ನ ನಾವು ಮನೆ ತುಂಬಿಸ್ಕೋಬೇಕಾ? ಅವಳು ಮದುವೆ ಆಗಿರೋದು ದೈವಿ ಚಿತ್ತ. ಇದು ಹೀಗೆ ಆಗಬೇಕು ಅನ್ನೋದು ಅಮ್ಮನವ್ರ ಇಚ್ಛೆ. ಹೀಗಿರೋವಾಗ ಈ ಸಂಕಲ್ಪಕ್ಕೆ ವಿರುದ್ಧವಾಗಿ ನಾವು ನಡ್ಕೊಳಕ್ಕಾಗುತ್ತಾ? ಹಸಮಣಿಂದ ಎದ್ದೋದ ಹುಡುಗಿನ ಮತ್ತೆ ನಾವು ಮನೆ ತುಂಬಿಸ್ಕೊಂಡ್ರೆ ಊರಿನ ಜನ ಏನ್ ಮಾತಾಡಲ್ಲ, ವಿರೂಪಾಕ್ಷ ಶಾಸ್ತ್ರಿಗಳು ಏನ್ ಅನ್ಕೊಳಲ್ಲ. ಇದೆಲ್ಲ ನಮ್ದೆ ಕುಮ್ಮಕ್ಕು ಅಂತ ತಪ್ಪು ತಿಳ್ಕೊಳಲ್ವಾ? ಯಾರೋ ಏನೋ ತಿಳ್ಕೊತಾರೆ ಅಂತ ನಮ್ಮ ನಿಲುವುಗಳನ್ನ ಬದಲಾಯಿಸ್ಕೊಳಕ್ಕಾಗತ್ತಾ? ಈ ವಿಚಾರವಾಗಿ ಹೆಚ್ಚು ಮಾತುಕತೆ ಬೇಡ ರಾಜಲಕ್ಷ್ಮಿ. ಜಾಜಿ ಬಂಗಾರಿ ಬರ್ತಿದ್ದಾರೆ, ಇನ್ಮೇಲೆ ಅವ್ರು ಇಲ್ಲೇ ಇರ್ತಾರೆ ಅಷ್ಟೇ. ಆದ್ರೆ ಅವ್ರು ಈ ಮನೇಲಿರೋದು ನನಗೆ ಸ್ವಲ್ಪನೂ ಇಷ್ಟ ಇಲ್ಲ. ಅಯ್ಯೋ, ಆರತಿ ತಟ್ಟನೆ ತಯಾರು ಮಾಡಿಟ್ಟಿಲ್ವಲ್ಲ. ಈ ಅಮ್ಮಂಗೆ ಹೇಳಿದ್ರೆ ಏನು ಪ್ರಯೋಜನ ಇಲ್ಲ. ಯಾಕೆ ಹಿಂಗೆ ಮಾಡ್ತಾರೋ ಅಪ್ಪ. ನೀನು ಜಾಜಿ ಬಂಗಾರಿ ಬರೋ ಹೊತ್ತಾಯ್ತು, ಏನು ತಯಾರಿ ಮಾಡ್ಕೊಂಡಿಲ್ಲ ಅಂದ್ರೆ ಅಮ್ಮ ಅಮ್ಮ ಇವ್ರನ್ನ ನೆಚ್ಕೊಳಕ್ಕಾಗಲ್ಲ. ಲಲಿತಾ, ಯಾವುದು ದೈವಿ ಸಂಕಲ್ಪ ಇತ್ತೋ ಅದೇ ಆಗಿದೆ. ನೀವು ಮುಂದಿನ ಕಾರ್ಯದ ಕಡೆ ಗಮನ ಕೊಡಿ. ನವವಧುವರರನ್ನ ಮನೆಗೆ ಕರ್ಕೊಂಡು ಹೋಗಿ ಆಶೀರ್ವಾದ ಮಾಡಿ ಅವರನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಅವರಿಬ್ಬರು ದೈವಿ ಸಂಕಲ್ಪದ ಹುಟ್ಟೊಂದರ ಕಾರಣಕ್ಕಾಗಿ ಒಂದಾದವರು. ಶಾಸ್ತ್ರಿಗಳೇ, ನೀವೇ ನಮಗೆ ದಾರಿ ತೋರಿಸ್ಬೇಕು. ಇಲ್ಲ, ಒಳ್ಳೆಯದಲ್ಲ. ನೋಡಿ,